ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರ ಇತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಂ ಆಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ನಿನ್ನೆ ನಾವು ನೋಡಿದ್ದೆವು, ನಂದ ಕರವನ್ನು ಕೊಡಲಿಕ್ಕೆ ಅಂತ ಹೇಳಿ ಯಮುನಾ ನದಿಯ ಹತ್ತಿರ ಬಂದ, ಅಂದರೆ ಮಧುರೆಗೆ ಅಂತ ಬಂದ. ಯಮುನಾ ನದಿ ತೀರದಲ್ಲಿ ಅವನು ಅನಿವಾರ್ಯವಾಗಿ ಉಳಿಬೇಕಾಯಿತು. ಕಾರಣ ಏನು ಅಂತ ಹೇಳಿದ್ರೆ, ಯಶೋಧ ತುಂಬು ಗರ್ಭಿಣಿ. ಆಗ ಒಂದು ತಾತ್ಕಾಲಿಕವಾದ ಡೇರೆಯನ್ನು ಮಾಡಿ ಆ ಡೇರೆಯ ಒಳಗಡೆ ಇದ್ದದ್ದು. ಅವ್ರ ಜೊತೆಗೆ ಅವರ ಪರಿವಾರ ಎಲ್ಲ ಬಹಳ ದೊಡ್ಡದೇ ಇತ್ತು ಅಂತ ಇಟ್ಕೊಳ್ಳಿ. ಆಮೇಲೆ ಏನಾಯಿತು, ಅವಾಗ ಕೃಷ್ಣನಿಗೆ 1 ತಿಂಗಳಾಗ್ತಾ ಬಂತು. ಅವಳನ್ನು ಬಿಟ್ಟು ನಂದಗೋಪ ಟ್ಯಾಕ್ಸ್ ಕಟ್ಟಲಿಕ್ಕೆ ಅಂತ ಹೇಳಿ ಕಂಸನ ಹತ್ತಿರ ಬಂದ. ನಂದಗೋಪ ತೆರಿಗೆಯನ್ನು ಕಟ್ಟಿ ಕಂಸನಿಗೆ ಭೇಟಿಯಾದ ವಸುದೇವನನ್ನು. ವಸುದೇವನ ದುಃಖಕ್ಕೆ ಸಮಾಧಾನ ಹೇಳಲಿಕ್ಕೆ ಅಂತ ಬಂದ ನಂದ. 6 ಜನ ಮಕ್ಕಳನ್ನ ಕಿತ್ಕೊಂಡ ದೇವರು. ಇದ್ದದ್ದು 1, ಅದು ಸೋರಿ ಹೋಯಿತು. ಉಳಿದದ್ದು ಇನ್ನೊಂದು ಹೆಣ್ಣು, ಅದು ಹಾರಿ ಹೋಯಿತು. 1 ಸೋರಿತು, ಇನ್ನೊಂದು ಹಾರಿತು ಅಂತ ಇವನು ಸಮಾಧಾನ ಮಾಡ್ತಾ ಇದ್ದಾನೆ. ಯಾಹ್ಯುತ್ಪಾತಾಸ್ಸಂತಿ ತತ್ರೇತ್ಯುದೀರಿತೋ ಜಗಾಮ ಶೀಘ್ರಂ ಯಮುನಾಂ ಸನಂದಃ ರಾತ್ರಾವೇವಾಗಚ್ಚಮಾನೇತು ನಂದೇ ಕಂಸಸ್ಯ ಧಾತ್ರೀತು ಜಗಾಮ ಗೋಷ್ಠಂ. ವಸುದೇವ ಅದೆಲ್ಲವನ್ನ, ಅವನ ಸಹಾನುಭೂತಿಯನ್ನು, ಅವನ ಮುರುಕವನ್ನು ಅರ್ಥ ಮಾಡಿಕೊಂಡು ಹೇಳಿದ ನಂದಗೋಪ, ಉತ್ಪಾತಾಹ ಸಂತಿ, ಏನೋ ಶಕುನಗಳು ಸರಿ ಬರ್ತಾ ಇಲ್ಲ. ಯಾಹಿ, ಬೇಗ ನಿನ್ನ ಜಾಗಕ್ಕೆ ಹೋಗು ಅಂತ ಹೇಳಿದಾಗ ಆ ನಂದ ಶೀಘ್ರಂ ಯಮುನಾಂ ಜಗಾಮ, ಊರಿನ ನಡುವೆಯಿಂದ ಯಮುನಾ ನದಿಯ ಕಡೆಗೆ ಓಡಿದ. ಅವನಿನ್ನು ಬರ್ತಾ ಇದ್ದಾನೆ. ಅಲ್ಲಿ ಸುಮಾರು ಮಧ್ಯಾಹ್ನ ಬಂದಿದ್ದಾನೆ ಅಂತ ಕಾಣುತ್ತೆ. ಸಂಜೆ ಭೇಟಿಯಾಗಿದ್ದಾನೆ. ಒಂದು ಸ್ವಲ್ಪ ಎಲ್ಲ ಮಾತನಾಡುವಾಗ ರಾತ್ರಿ ಆಗಿದೆ ಕಾಣುತ್ತೆ. ರಾತ್ರಿ ಅವನು ಬರಬೇಕಿದೆ. ಅವಾಗ ಕಂಸನ ಸಾಕು ತಾಯಿ ಒಬ್ಬಳಿದ್ಲು. ಅವಳ ಹೆಸರು ಪೂತನ ಅಂತ. ಅವಳು ಗೋಷ್ಠಂ ಜಗಾಮ, ಗೋವುಗಳಿದ್ದ ಜಾಗಕ್ಕೆ ಹೋದಳು. ಸಾ ಪೂತನ ನಾಮ ನಿಜ ಸ್ವರೂಪಂ ಆಚ್ಛಾದ್ಯ ಭ್ರಾತೃ ಶುಭರೂಪವಚ್ಚ ವಿವೇಶ ನಂದಸ್ಯ ಗೃಹಂ ಬೃಹದ್ವನ ಪ್ರಾಂತೆ ಹಿ ಮಾರ್ಗೆ ರಚಿತಂ ಪ್ರಯಾಣೆ. ಸಾವಧಾನದಿಂದ ಶ್ಲೋಕವನ್ನು ಕೇಳಿಸಿಕೊಳ್ಳಿ. ಸಾ ಪೂತನ ನಾಮ, ಅವಳ ಹೆಸರು ಪೂತನ ಅಂತ. ನಿಜ ಸ್ವರೂಪಂ ಆಚ್ಛಾದ್ಯ, ತನ್ನ ರೂಪವನ್ನು ಮರೆಮಾಡಿಕೊಂಡು ರಾತ್ರಿಯಲ್ಲಿ ಶುಭರೂಪವಚ್ಚ, ಒಳ್ಳೆಯ ರೂಪವನ್ನು ತೋರುವ ಹಾಗೆ, ಅಪಿಯರೆನ್ಸ್ ಒಳ್ಳೆಯದಾಗಿ ಮಾಡಿಕೊಂಡು ನಂದಸ್ಯ ಗೃಹಂ ವಿವೇಶ, ನಂದನ ಮನೆಯೊಳಗೆ ಹೊಕ್ಕಳು. ಎಂತಹ ನಂದನ ಮನೆ? ಬೃಹದ್ವನ ಪ್ರಾಂತೆ ಸ್ಥಿತಂ ಗೃಹಂ, ಬೃಹದ್ವನದ
ಮಧ್ಯದಲ್ಲಿ ಬೃಹದ್ವನದ ತುದಿಯಲ್ಲಿ ಇರುವ ಮನೆ. ಅಂದರೆ ಕಾಡು ಶುರು ಆಗಬೇಕು, ಅದನ್ನು ಪ್ರಾಂತ ಅಂತ ಕರೀತಾರೆ. ಕಾಡಿನ ತುದಿ ಹೇಗೆ, ಇನ್ನು ಒಳಗಡೆ ಕಾಡಿಗೆ ಹೋಗಬೇಕು, ಕಾಡಿನ ಎಂಟ್ರೆನ್ಸ್ ಇನ್ನು ಮುಂದೆ ಇದೆ. ನಗರ ಮತ್ತೆ ಕಾಡಿನ ನಡುವೆ ಒಂದು ಮನೆ ಮಾಡಿಕೊಂಡಿದ್ರು. ಮಾರ್ಗೇ ರಚಿತಂ, ನೆನಪಿಟ್ಕೊಳ್ಳಿ. ದಾರಿಯಲ್ಲಿ ಮಾಡಿದ, ಪ್ರಯಾಣ ಕಾಲದಲ್ಲಿ ಮಾಡಿದ ತಾತ್ಕಾಲಿಕವಾದ ಮನೆಯೊಳಗಡೆ ಪ್ರವೇಶ ಮಾಡಿದಳು. ಅದರಿಂದಾಗಿ ಪೂತನೆಯ ಸಂಹಾರ ಆಗಿದ್ದು ಸೊಫೆಸ್ಟಿಕೇಟೆಡ್ ಆಗಿರುವ ಆ RC ಬಿಲ್ಡಿಂಗ್ ಅಲ್ಲಿ ಅಲ್ಲ, ಮಹಲ್ಲಲ್ಲಿ ಅಲ್ಲ, ಆಗಿದ್ದು ದಾರಿಯಲ್ಲಿ ಮಾಡಿದ ಡೇರೆ, ಅದರೊಳಗಡೆ ಪ್ರವೇಶ ಮಾಡಿದಳು. ನೋಡಿ, ಸ್ಪಷ್ಟವಾಗಿ ಮಾರ್ಗೇ ರಚಿತಂ ಪ್ರಯಾಣೆ ಅಂತ. ತೀರೆ ಭಗಿನ್ಯಾಸ್ತು ಯಮಸ್ಯ ವಸ್ತ್ರಗೃಹೇ ಶಯಾನಂ ಪುರುಷೋತ್ತಮಂ ತಂ ಜಗ್ರಾಹ ಮಾತ್ರಾತು ಯಶೋದಯಾತಯ ನಿದ್ರಾಯುಜ ಪ್ರೇಕ್ಷಮಾಣ ಶುಭೈವಾ. ತೀರೆ ಭಗಿನ್ಯಾಹ, ಯಮಸ್ಯ, ಯಮಸ್ಯ ಭಗಿನ್ಯಾಹ, ಯಮನ ತಂಗಿ ಅಂದ್ರೆ ಯಾರು? ಯಮುನಾ. ಯಮಸ್ಯ ಭಗಿನ್ಯಾಹ ತೀರೆ ಅಂದರೆ ಯಮುನಾ ನದಿಯ ತೀರದಲ್ಲಿ, ವಸ್ತ್ರಗೃಹೆ ಬಟ್ಟೆಯಿಂದ ಮಾಡಿದ ಮನೆಯಲ್ಲಿ, ಶಯಾನಂ ಮಲಗಿರುವ, ತಂ ಪುರುಷೋತ್ತಮಂ ಆ ಪುರುಷೋತ್ತಮನನ್ನ ಮಾತ್ರ ಜಗ್ರಾಹ ಯಶೋದೆಯಿಂದ ಇಸಿದುಕೊಂಡಳು. ಅಂತ ಕರ್ಮ ಏನಾಗಿತ್ರಿ ಯಶೋದೆಗೆ? ಅಪರಿಚಿತರಿಗೇನು ಮಕ್ಕಳು ಕೊಡೋದೇ? ಈಗಿನ ಯಾವ ತಾಯಂದಿರು ಮಾಡೋದಿಲ್ಲ. ಹೌದಪ್ಪ, ಎಂಥವರಾದರೂ ಒಮ್ಮೆ ಏಮಾರಲೇಬೇಕು. ನಿದ್ರಾಯುಜ, ಬಹಳ ನಿದ್ರೆ ಬಂದ್ಬಿಟ್ಟಿದೆ ಅವಳಿಗೆ. ಆ ಸಂದರ್ಭದಲ್ಲಿ ಅವಳಲ್ಲಿದ್ದಾಳೆ. ಪ್ರೇಕ್ಷಮಾಣ ಶುಭಾಯುವ, ಒಳ್ಳೆಯವಳಂತೆ ಕಾಣಿಸ್ತಾ ಇದ್ದಾಳೆ. ಕೊಟ್ಟುಬಿಟ್ಲು. ತನ್ಮಾಯಯ ಧರ್ಷಿತ ನಿದ್ರಯಾ ಚ ನ್ಯವಾರಯನ್ನೈವ ಹಿನಂದಜಾಯ ತಯಾ ಪ್ರದತ್ತಂ ಸ್ತನಮೀಶಿತಾಸುಭಿಃ ಪಪೌ ಸಹೈವಾಶು ಜನಾರ್ದನ ಪ್ರಭು. ತನ್ಮಾಯಯ, ಅವಳ ಮೋಸದಿಂದ ಮತ್ತೆ ತನ್ನ ಒಳಗಡೆ ಉಂಟಾದ ನಿದ್ರೆಯಿಂದ, ಧರ್ಷಿತ ಅರಿವು ತಪ್ಪಿ, ನಂದಜಾಯ ಯಶೋದಯು ನೈವ ನ್ಯವಾರಯತ್, ಮಗುವನ್ನ ತಗೊಳ್ಬೇಡ ಅಂತ ತಡೆಯಲೇ ಇಲ್ಲ. ತಯಾ, ಈ ಪೂತನೆಯಿಂದ, ಪ್ರದತ್ತಂ ಕೊಡಲ್ಪಟ್ಟ, ಸ್ತನಂ ಎದೆಹಾಲನ್ನು, ಈಶಿತ ಶ್ರೀಕೃಷ್ಣ ಅಸುಭಿಸ್ಸಹ ಪಪೌ ಪ್ರಾಣದ ಜೊತೆಗೆ ಕುಡಿದು ಬಿಟ್ಟ. ಮೃತಾ ಸ್ವರೂಪೇಣ ಸುಭೀಷಣೇನ ಪಪಾತ ಸಾ ವ್ಯಾಪ್ಯ ವನಂ ಸಮಸ್ತಂ ತದಾಗಮನ್ ನಂದಗೋಪೋಪಿ ತತ್ರ ಸರ್ವೇ ದೃಷ್ಟ್ವಾ ಚ ಸರ್ವೇಪ್ಯ ಭವನ್ ಸ್ಮ ವಿಸ್ಮಿತಾಃ. ಮೃತಾ ಸ್ವರೂಪೇಣ, ಸಾಯುವಾಗ ಮರೆಮೋಸ ಮೊದಲಾದವುಗಳೆಲ್ಲ ನಿಲ್ಲುವುದಿಲ್ಲ. ನಾವು ಏನೇ ಅಲಂಕಾರ ಮಾಡಿಕೊಳ್ಬಹುದು, ಸಾಯುವಾಗ ಅದು ಯಾವುದನ್ನೂ ಹಿಡಿದಿಡ್ಲಿಕ್ಕಾಗೋಲ್ಲ. ಏನೇ ಮೇಕಪ್ ಮಾಡಿಕೊಂಡಿದ್ರು ಸಾಯುವಾಗ ಎಲ್ಲ ಚೆಲ್ಲಪಿಲ್ಲಿ. ಮೃತಾ ಸ್ವರೂಪೇಣ, ಬೇರೆಯವರಿಗೆ ಅದು ಸುಭೀಷಣೇನ, ಎಲ್ಲರೂ ಬೆದರುವಂತೆ ಇತ್ತು. ವನಂ ಸಮಸ್ತಂ ವ್ಯಾಪ್ಯ ಪಪಾತ, ಇಡೀ ಕಾಡಿನ ತುಂಬ ಅವಳ ಶರೀರ ಇತ್ತು. ತದಾಗಮತ್ ನಂದಗೋಪೋಪಿ ತತ್ರ, ಆಗ ನಂದಗೋಪ ಬಂದ, ಅವಾಗ ಬಂದ ಹೊರಟವನು. ದೃಷ್ಟ್ವಾ ಚ ಸರ್ವೇ ಅಪಿ ಅಭವನ್ ಸುವಿಸ್ಮಿತಾಃ, ಎಲ್ಲರಿಗೂ ಆಶ್ಚರ್ಯ ಆಯಿತು. ಯಾರವಳು? ಸಾ ತಾಟಕ ಚೋರ್ವಶಿ ಸಂಪ್ರವಿಷ್ಟ ಕೃಷ್ಣಾವಧ್ಯಾನಾತ್ ನಿರಯಂಜಗಾಮ ಸಾ ತೂರ್ವಶಿ ಕೃಷ್ಣಭುಕ್ತಸ್ತನೇನ ಭೂತಾ ಸ್ವರ್ಗಂ ಪ್ರಯಯೌ ತತ್ಕ್ಷಣೇನ. ಸಾ ತಾಟಕ, ಅವಳು ಬೇರೆ ಯಾರೂ ಅಲ್ಲ, ತಾಟಕೆ.
ರಾಮಾವತಾರದಲ್ಲಿ ಮೊದಲು ಸತ್ತವಳು, ರಾಮನಿಂದ ಮೊದಲ ಸಂಹಾರಕ್ಕೆ ಒಳಗಾದವಳು ತಾಟಕೆ. ಅದೇ ತಾಟಕೆಯೇ ಇವಳು. ಆದರೆ ತಾಟಕೆಯಲ್ಲಿ ಒಳ್ಳೆ ಜೀವದ ಪ್ರವೇಶ ಇರಲಿಲ್ಲ, ಪೂತನೆಯಾಗಿ ಬಂದಾಗ ಇತ್ತು. ಯಾರವಳು ಅಂತಂದ್ರೆ ಉರ್ವಶಿಯದ್ದು. ಈ ತಾಟಕೆ ಮತ್ತೆ ಉರ್ವಶಿ ಇಬ್ಬರು ಒಂದೇ ದೇಹದಲ್ಲಿದ್ದಾರೆ. ದೇಹ ಬಿಟ್ಟು ಹೋಗಬೇಕಾದ್ರೆ ಊರ್ವಶಿ ಮೇಲ್ಗಡೆ ಜಿಗಿದ್ಲು, ತಾಟಕೆ ಕೆಳಗಡೆ ಬಿದ್ಲು. ಯಾಕೆ? ಕೃಷ್ಣಾವಧ್ಯಾನಾತ್ ನಿರಯಂ ಜಗಾಮ. ಕೃಷ್ಣನನ್ನು ಕೊಲ್ಲಬೇಕು ಅನ್ನುವ ಉತ್ಕಟವಾದ ದ್ವೇಷ, ಕೃಷ್ಣನನ್ನು ಕೊಂದು ಬಿಡಬಲ್ಲೆ ಅಂತನ್ನುವ ದುಷ್ಟ ಅಹಂಕಾರ, ಇವುಗಳಿಂದ ತಾಟಕೆ ಕೆಳಗಡೆ ಬಿದ್ದು. ಸಾತು ಉರ್ವಶಿ ಕೃಷ್ಣಭುಕ್ತ ಸ್ತನೇನ. ದೇವರಿಗೆ ನಾನು ಹಾಲನ್ನು ಅರ್ಪಿಸ್ತಾ ಇದ್ದೇನೆ ಅಂತ ಅವಳು ಅನುಸಂಧಾನ ಮಾಡಿದ್ರಿಂದಾಗಿ ಪೂತ ಅವಳ ಕೊಳೆಯನ್ನು ತೊಳೆದುಕೊಂಡು ಸ್ವರ್ಗಂ ಪ್ರಯಯೌ ತತ್ಕ್ಷಣೇನ, ಸ್ವರ್ಗಕ್ಕೆ ಹೋದಳು. ಸಾ ತುಂಬುರೋ ಸಂಗತ ಆವಿವೇಶ ರಕ್ಷಸ್ತನು ಶಾಪತೋ ವಿತ್ತಪಸ್ಯ ಕೃಷ್ಣ ಸ್ಪರ್ಶಾಚ್ಛುದ್ಧ ರೂಪ ಪುನರ್ದಿವಂ ಯಯೌ ತುಷ್ಟೇ ಕಿಮಲಭ್ಯಂ ರಮೇಶೇ. ಸಾ ತುಂಬುರೋ ಸಂಗತೆ ಆವಿವೇಶ. ಯಾಕೆ ಅವಳು ಅಸುರ ಯೋನಿಯನ್ನು ಹೊಂದಬೇಕಾಯಿತು ಅಂದರೆ, ಕುಬೇರನನ್ನು ಧಿಕ್ಕರಿಸಿ ಕುಬೇರನಿಗಿಂತ ಚಿಕ್ಕವನಾದ ತುಂಬುರುವನ್ನು ಸೇರಿದಳು. ಆಗ ಕುಬೇರ ಶಾಪ ಕೊಟ್ಟ, ಈ ತರಹದ ವರ್ತನೆ, ಉತ್ತಮರನ್ನು ಧಿಕ್ಕರಿಸಿ ಅಧಮರನ್ನು ಸೇರೋದು ಅಸುರ ಸ್ತ್ರೀಯರ ಲಕ್ಷಣ. ಅದರಿಂದಾಗಿ ನೀನು ಅಸುರ ಶರೀರದಲ್ಲಿ ಪ್ರವೇಶ ಹೊಂದ. ಆ ಶಾಪದಿಂದ ತಾಟಕೆಯಲ್ಲಿ ಉರ್ವಶಿ ಸೇರಿಕೊಳ್ಬೇಕಾಯಿತು. ಕೃಷ್ಣ ಸ್ಪರ್ಶ ಶುದ್ಧ ರೂಪ. ಆ ಪಾಪ ಉತ್ಕಟವಾದದ್ದೇನೂ ಅಲ್ಲ ಅಪ್ಸರೆಯರಿಗೆ, ಆ ಕಾಲದಲ್ಲಿ ಅಪರಾಧ ಅಷ್ಟೇ. ಈ ಅಪರಾಧ ಅನ್ನೋದು ಮುಕ್ತಿಯಲ್ಲಿಯೂ ಕೂಡ ಕಾಡೋದಿಲ್ಲ, ಇಲ್ಲಿಯೇ ಮುಗಿದು ಹೋಯಿತು. ಕೃಷ್ಣನ ಸ್ಪರ್ಶದಿಂದ ತನ್ನ ಕೊಳೆಯನ್ನು ತೊಳೆದುಕೊಂಡು ದಿವಂಯಯವು ಸ್ವರ್ಗಲೋಕಕ್ಕೆ ತೆರಳಿದಳು. ರಮೇಶೇ ತುಷ್ಟೆ. ದೇವರು, ರಮೆಯ ಒಡೆಯ ದೇವರು ಸಂತುಷ್ಟನಾಗಲು ಕಿಮಲಭ್ಯಂ, ಏನು ಸಿಗೋದಿಲ್ಲ. ಪೂತನ, ಲೋಕಭಾಲಗ್ನಿ, ರಾಕ್ಷಸಿ ರುಧಿರಾಶನ, ಜಿಘಾಂಸಯಾಪಿ ಹರಯೇ ಸ್ತನಂ ದತ್ವಾಪ ಸದ್ಗತಿಂ ಅಂತ ಹೇಳಿ ಭಾಗವತದಲ್ಲಿ ನಿರೂಪಣೆ ಮಾಡ್ತಾರೆ. ಎಲ್ಲ ಲೋಕದ ಬಾಲಕರನ್ನೆಲ್ಲ ಕೊಂದ. ರಕ್ತ ಅಂದರೆ ಬಹಳ ಇಷ್ಟ ಅವಳಿಗೆ, ರುಧಿರಾಶನ. ಅವಳು ಜಿಘಾಂಸಯಾಪಿ, ಕೊಲ್ಲುವ ಬಯಕೆಯಿಂದ ದೇವರಿಗೆ ಹಾಲನ್ನು ಇತ್ತರೂ ಕೂಡ ಸದ್ಗತಿಯನ್ನು ಹೊಂದಿದಳು. ಅಂದಮೇಲೆ ಆ ಭಕ್ತಿಯಲ್ಲಿ ದ್ವೇಷ ಮಿಶ್ರಿತವಾಗಿದ್ದರೂ ದ್ವೇಷವನ್ನು ಬಿಟ್ಟು ಭಕ್ತಿಯನ್ನು ಮಾತ್ರ ದೇವರು ತೆಗೆದುಕೊಂಡ. ಕೇವಲ ಭಕ್ತಿಯಿಂದ ತೃಪ್ತನಾಗುವುದಿಲ್ವೇ ಅಂತ ಹೇಳಿ ಅಲ್ಲಿ ಇದೆ ಭಾಗವತದಲ್ಲಿ. ಯದಾ ಪದೇವಶ್ಚತುರಃ ಸಮಾಸಾನ್ ತದೋಪನಿಷ್ಕ್ರಾಮಣಮಸ್ಯ ಚಾಸೀತ್ ಜನ್ಮರ್ಕ್ಷಮಸ್ಮಿನ್ ದಿವ ಏವ ಚಾಸೀತ್ ಪ್ರಾತಃ ಕಿಂಚಿತ್ ತತ್ರ ಮಹೋತ್ಸವೋ ಭವತ್. ಯದಾ ಯಾವಾಗ ದೇವಃ ನಾರಾಯಣನು ಚತುರಃ ಮಾಸಾನ್ ಆಪ 4 ತಿಂಗಳಾಯಿತೋ ಕೃಷ್ಣನಿಗೆ, ತದಾ ಉಪನಿಷ್ಕ್ರಾಮಣಂ ಅಸ್ಯ ಆಸೀತ್. ಉಪನಿಷ್ಕ್ರಾಮಣ ಸಂಸ್ಕಾರ ಅಂತ ಒಂದು ಮಾಡ್ತಾರೆ. ಮಗುವನ್ನು ಮೊದಲು ಹೊರಗೆ ಕೊಂಡೊಯ್ಯೋದು ಅಂತ. ಆ ಹೊರಗೆ ಕೊಂಡೋಗಿ ದೇವರಲ್ಲಿ ಅರ್ಪಣೆ ಮಾಡಿ, ದೇವರೇ ಇದು ನಿನ್ನ ಸೇವೆಗೆ ವಿನಿಯೋಗವಾಗಲಿ ಅಂತ ಅರ್ಪಣೆ ಮಾಡಿ ಹೊರಗಡೆ ತಂದು ತಂದೆಯಾದವನ ಮೊದಲ ಪಾಠ ಶುರು ಆಗತ್ತೆ. ನೋಡು ಅಗ್ನಿಯನ್ನ, ನೋಡು ಸೂರ್ಯನನ್ನ, ನೋಡು ಗೋವನ್ನ ಅಂತ 3 ಪರಿಚಯ. ಜೀವನದ ಅತ್ಯಂತ ಮುಖ್ಯವಾದ ಭಾಗ ಇದು. ತಂದೆಯ ಪಾಠ ಅಲ್ಲಿಂದ ಶುರು ಆಗುತ್ತೆ. ಜನಕ ತಾನೇ ಮೊದಲ ಗುರು. ಜನನಿ ಹೌದು,
ಆದರೆ ಜನನಿಗಿಂತ ಮೊದಲು ಜನಕ ಗುರು ಆಗಿರ್ತಾನೆ. ಅದರಿಂದಾಗಿ ಉಪನಿಷ್ಕ್ರಾಮಣ ಸಂಸ್ಕಾರ ಅವತ್ತು ಇತ್ತು. ಅಸ್ಮಿನ್ ದಿನೇಯೇವ ಜನ್ಮರಕ್ಷಂ ಆಸೀತ್. ಅದೇ ದಿನ ಜನ್ಮ ನಕ್ಷತ್ರವೂ ಇತ್ತು, ರೋಹಿಣಿ ನಕ್ಷತ್ರ. ಅದಕ್ಕಾಗಿ ಒಂದು ಸಣ್ಣ ಉತ್ಸವವನ್ನು ಇಟ್ಕೊಂಡಿದ್ರು. ಸ್ನಾನಕ್ಕೆ ಹೋಗಬೇಕು. ಸ್ನಾನ ಮಾಡುವಾಗ ಎಲ್ಲಿ ನೆರಳಲ್ಲಿದೆ? ತದಾ ಶಯಾನಃ ಶಕಟಸ್ಯ ಸೋಧಃ ಪದಾಕ್ಷಿಪತ್ತಂ ದಿತಿಜಂ ನಿಹಂತುಂ ಅನಸ್ಸಮಾವಿಶ್ಯದಿತೆ ಸುತೋಸೌ ಸ್ಥಿತ ಪ್ರತೀಪಾಯ ಹರೇ ಸುಪಾಪಃ. ಎತ್ತಿನ ಗಾಡಿಗಳನ್ನು ಸಾಲಾಗಿ ನಿಲ್ಲಿಸಿದ್ರು. ಆ ಎತ್ತಿನ ಗಾಡಿಯ ಚಾಸಿ ಇರ್ತದಲ್ಲ, ಅಲ್ಲಿ 2 ಚಕ್ರಕ್ಕೆ ಅಡ್ಡವಾಗಿ ಒಂದು ದಾರು ಇರುತ್ತೆ, ಮರದ ಕೋಲು. ಆ ಮರದ ಕೋಲಿಗೆ ಬಟ್ಟೆಯ 2 ತುದಿಗಳನ್ನು ಕಟ್ಟಿ ತಾತ್ಕಾಲಿಕವಾಗಿ ಜೋಳಿಗೆಯನ್ನು ಮಾಡಿ ಅಲ್ಲಿಟ್ಟಿದ್ದು. ಹಾಗೆ ಸಹಜವಾದ ಜೀವನ, ಅಷ್ಟೇ, ಸಹಜವಾದ ಜೀವನ. ದೇವರು ಅಲ್ಲಿ ಮಲಗಿದ್ದ, ಪುಟ್ಟ ಮಗುನ ಆ ಗಾಡಿಯ ನೆರಳಲ್ಲಿ ಮಲಗಿಸಿದ್ದಾರೆ. ಆಗ ಶಕಟಾಸುರ ಅಂತ ಅನಹ ಸಮಾವಿಶ್ಯ ಅಂದ್ರು. ಅನಹ ಅಂದ್ರೆ ಗಾಡಿ. ಗಾಡಿಯ ಒಳಗಡೆ ಪ್ರವೇಶ ಮಾಡಿದ. ಪ್ರತೀಪಾಯ ಸ್ಥಿತ, ದೇವರನ್ನ ಕೊಲ್ಲಬೇಕು ಅಂತ ಆ ಗಾಡಿಯ ಒಳಗಡೆ ಬಂದ. ಕ್ಷಿಪ್ತೋ ನಸಿಸ್ಥಃ ಶಕಟಾಕ್ಷನಾಮ ಸ ವಿಷ್ಣು ನೇತ್ವಾತ ಹಿತ ಪಪಾತ ಮಮಾರಚಾಶು ಪ್ರತಿಭಗ್ನಗಾತ್ರ ವ್ಯತ್ಯಸ್ತ ಚಕ್ರಾಕ್ಷಮಭೂದನಶ್ಚ. ಅನಸಿಸ್ಥ, ಗಾಡಿಯಲ್ಲಿರುವ ಶಕಟಾಕ್ಷ ಎನ್ನುವ ಅಸುರ ವಿಷ್ಣುನಾ ಪದಾಕ್ಷಿಪ್ತ, ಕೃಷ್ಣ ಕಾಲಿನಲ್ಲಿ ಒದ್ದ. ಇತ್ವಾ ಸಹಿತ ಪಪಾತ. ಇತ್ವಾ ಅಂತಂದ್ರೆ ಗಾಡಿ ಅಂತ. ಇತ್ವಾ ಇತ್ವಾನೌ ಇತ್ವಾನಃ ಇತ್ವನ ಅಂದ್ರೆ ಗಾಡಿ. ಗಾಡಿಯ ಜೊತೆಗೆ ಬಿದ್ದ. ನಿಮಗೆ ಛಂದೋಗ ಉಪನಿಷತ್ತಿನಲ್ಲಿ ಇತ್ವಾ ರೈಕ್ವ ಅಂತ ಒಂದು ನೆನಪಿರಬಹುದು. ರೈಕ್ವ ಅಂತ ಹೇಳಿ ಒಬ್ಬ ಇದ್ದ. ಅವನು ಮೇಲ್ನೋಟಕ್ಕೆ ಅವನು ಪರಮ ದಡ್ಡ ಅಂತ ಅನ್ಕೊಂಡ್ಬಿಡ್ತಾ ಇದ್ರು. ಯಾವಾಗಲೂ ಕಜ್ಜಿ ತುರಿಸ್ಕೊಳ್ತಾ ಇದ್ದ. ಕಜ್ಜಿ ತುರಿಸ್ಕೊಳ್ಳೋ ರೈಕ್ವ ಅಂತಾನೆ ಅವನಿಗೆ ಹೆಸರು. ಕಂಡು ಎನ್ ರೈಕ್ವ. ಅವನಿಗೆ ಇತ್ವನ ಸಹಿತ ಅಂತಾನೆ ಹೇಳ್ತಾರೆ. ಯಾವಾಗಲೂ ಒಂದು ಗಾಡಿ ಇರೋದಂತೆ. ಗಾಡಿ ಎಳ್ಕೊಂಡು ಹೋಗ್ತಾ ಇರೋದು. ಎಲ್ಲಿ ವಿಶ್ರಾಂತಿ ಬೇಕು ಅನ್ಸತ್ತೋ ಆ ಗಾಡಿಯ ಕೆಳಗಡೆ ಕೂತ್ಕೊಳ್ಳೋದು. ವಿಶ್ರಾಂತಿ ಮುಗಿದ ಮೇಲೆ ಗಾಡಿ ಎಳ್ಕೊಂಡು ಹೋಗ್ತಾ ಇರೋದು. ಅಷ್ಟೇ ಕೆಲಸ ಅವನು. ಹಾಗೆ ಇತ್ವ ಅಂತಂದ್ರೆ ಗಾಡಿ, ತಳ್ಳು ಗಾಡಿ ಅಂತ ಅರ್ಥ. ಅಥವಾ ಆ ಇದು ಬುಲ್ಕಾಟ್, ಅದು ಎತ್ತಿನ ಗಾಡಿ ಇತ್ವ, ಅದರ ಸಮೇತ ಬಿದ್ದ. ವ್ಯತ್ಯಸ್ತ ಚಕ್ರಾಕ್ಷಮಭೂದನಶ್ಚ. ಅನಶ್ಚ, ಗಾಡಿಯೂ ಕೂಡ ವ್ಯತ್ಯಸ್ತ ಚಕ್ರಾಕ್ಷಮಭೂತ್, ಚಕ್ರ ಮೇಲ್ಗಡೆ ಹೋಯಿತು. ಆ ಅಕ್ಷ, ಆ ಪರ್ಫೆಕ್ಟ್ ಆಗಿದ್ದ ಆಕ್ಸೆಲ್ಲು, ಆಮೇಲೆ ಆ ಚಾಸಿ, ಅದೆಲ್ಲ ಸೇಫಾಗಿ ಮೇಲ್ಗಡೆ ಇತ್ತು. ಇವನು ಕೂತಿದ್ದ ಹಾಗೆ ಇದ್ದಾನೆ, ದೇವರು ಮಲಗಿದ್ದ ಹಾಗೆ ಇದ್ದಾನೆ. ಗಾಡಿ ಹೀಗಿತ್ತಲ್ಲ, ಅಲ್ಲಿ ಕೆಳಗಡೆ ಇತ್ತು. ಅದು ಉಲ್ಟಾ ಆಯ್ತು. ಉಲ್ಟಾ ಆದ್ರೆ ಅವನು ಬೋರ್ಲ್ ಬೀಳ್ಬೇಕಿತ್ತಲ್ವ ದೇವರು. ಅವನು ಗಾಡಿಯ ಚಾಸಿ ಮೇಲೆ ಹಿಂಗಿದ್ದಾನೆ, ಚಕ್ರ ಮಾತ್ರ ಒಡೆದು ಹೋಗಿದೆ. ಇದು ಏನಿದು? ಇದು ಹೆಂಗೂ ಸಾಧ್ಯ ಇಲ್ಲ. ಯಾವ ಲಾ ಆಫ್ ಮೋಷನ್ ಪ್ರಕಾರವೂ ಅದು ಸಾಧ್ಯ ಇಲ್ಲ. ಅವರೆಲ್ಲ ಯೋಚನೆ ಮಾಡ್ಬಿಟ್ರು, ಹೀಗೆ ಬಿದ್ದಿದ್ರೆ ಹೀಗಾಗಬೇಕಿತ್ತು, ಹೀಗೆ ಬಿದ್ದಿದ್ರೆ ಹೀಗಾಗಬೇಕಿತ್ತು, ಹೀಗಾಗಲಿಕ್ಕೆ ಹೆಂಗೂ ಸಾಧ್ಯ ಇಲ್ಲ ಅಂತ. ಸಸಂಭ್ರಮಾತ್ತಂ ಪರಿಗೃಹ್ಯ ಶಂಕಯ ಕೃಷ್ಣಂ ಯಶೋದಾ ದ್ವಿಜವರ್ಯ ಸೂಕ್ತಿಭಿಃ ಸಾ ಸ್ಥಾಪಯಾಮಾಸ ನದಿ ತಟಾತ್ತದಾ ಸಮಾಗತಾನಂದ ವಚೋಭಿತರ್ಜಿತ. ಸಸಂಭ್ರಮಾತ್ತಂ ಪರಿಗೃಹ್ಯ ಶಂಕಯ, ಓಡಿ ಬಂದು ಏನಾಯ್ತೋ ಕೃಷ್ಣನಿಗೆ ಅಂತ ಎದ್ದುಕೊಂಡ್ಲು. ದ್ವಿಜವರ್ಯ ಸೂಕ್ತಿಭಿಃ ಸಂಸ್ಥಾಪಯಾಮಾಸ, ಆಮೇಲೆ ಬ್ರಾಹ್ಮಣರ ಆಶೀರ್ವಾದವನ್ನ ಅವನಿಗೆ ಕೊಡಿಸಿದಳು.
ಆಮೇಲೆ ನಂದವಚೋಭಿತರ್ಜಿತ, ಚೆನ್ನಾಗಿ ಬೈದಂತೆ ನಂದ ಗೋಪ, ಮಗುನ ಎಚ್ಚರಿಕೆಯಿಂದ ನೋಡ್ಕೊಳ್ಳಿಕ್ಕಾಗಲ್ವಾ ಹಾಗೆ ಹೀಗೆ ಅಂತ. ಏನಾದರೂ ಈ ಕಾಲದಲ್ಲಾಗಿದ್ರೆ ಯಶೋದೆ ಬೈದಿರೋಳು ನಂದನಿಗೆ, ಬಚಾವು ನಂದ ಅವಾಗಿದ್ನಲ್ಲ. ಹೀಗಾಗಿ ನಂದವಚೋಭಿತರ್ಜಿತ, ಯಶೋದೆ ನಂದಗೋಪನಿಗೆ ಬೈದ್ಲು. ಇದು ನಂದಗೋಪ ಯಶೋದೆಗೆ ಬೈದ. ಹತ್ವಾತು ತಂ ಕಂಸ ಭೃತ್ಯಂ ತ ಕೃಷ್ಣ ಶಿಷ್ಯೇ ಪುನಶ್ಚಿಶುವತ್ ಸರ್ವಶಾಸ್ತ ಏವಂ ಗೋಪಾನ್ ಪ್ರೀಣಯನ್ ಬಾಲಕೇಳಿ ವಿನೋದತೋ ನೆವಸತ್ತತ್ರ ದೇವಃ. ಹೀಗೆ ಕಂಸಭೃತ್ಯನಾದ ಆ ಶಕಟಾಕ್ಷನನ್ನ ಹತ್ವಾ ಕೊಂದು ಸರ್ವಶಾಸ್ತ್ರ ಎಲ್ಲರನ್ನ ಆಳುವ ಕೃಷ್ಣ ಪುನಃ ಶಿಶುವತ್ ಶಿಷ್ಯೆ ಮತ್ತೆ ಮಗುವಿನಂತೆಯೇ ಮಲಗಿದ. ಏವಂ ಹೀಗೆ ಬಾಲಕೇಳಿ ವಿನೋದತಃ ಮಗುವಿನ ಆಟಗಳಿಂದ ಗೋಪಾನ್ ಎಲ್ಲ ಗೊಲ್ಲರನ್ನ ಪ್ರೀಣೆಯನ್ನು ಸಂತಸಗೊಳಿಸುತ್ತಾ ತತ್ರ ಅಲೆಮಾರಿ ಗೋವುಗಳ ನಡುವೆ ನೆವಸತ್ ವಾಸ ಮಾಡಿದ. ವಿವರ್ಧಮಾನೇ ಲೋಕದೃಷ್ಟ್ಯೈವ ಕೃಷ್ಣೇ ಪಾಂಡು ಪುನಃ ಪ್ರಾಹ ಪೃಥಾಮಿದಂ ವಚಃ ಧರ್ಮಿಷ್ಠೌ ನೌ ಸೂನುರಗ್ರೇ ಬಭೂವ ಬಲದ್ವಯ ಜ್ಯೇಷ್ಠ ಉತಾಪರಶ್ಚ. ಹೀಗೆ ಲೋಕದೃಷ್ಟ್ಯ ಲೋಕದ ಕಣ್ಣಿಗೆ ಕೃಷ್ಣ ಬೆಳೆಯುವಂತೆ ಕಾಣುತ್ತಿರಲು ಪಾಂಡು ಅಂದರೆ 6 ತಿಂಗಳಾಗಿದೆ ಅವನಿಗೆ. ಯಾರು? ಕೃಷ್ಣನಿಗೆ. ಕೃಷ್ಣನಿಗೆ 6ನೇ ತಿಂಗಳಾಗ್ತಾ ಇದೆ. ಯಾಕೆ 4ನೇ ತಿಂಗಳು ಯದಾಸದೇವ ಚತುರಸ್ಸ ಮಾಸಾನ್ ಅಂತ ಕೃಷ್ಣನ ಜೀವನದಲ್ಲಿ ಹೀಗಾಗ್ತಾ ಇರುವಾಗ ಅಲ್ಲಿ ಲೋಕಕ್ಕೆ ಅರ್ಜುನನ ಎಂಟ್ರಿ ಆಯಿತು. ಕೃಷ್ಣಂ ಯಶೋದ ದ್ವಿಜವರ್ಯ ಸೂಕ್ತಿಭಿ. ಆ ಕೃಷ್ಣ ಹಂಗೆ ಬೆಳೀತಾ ಇದ್ದಾನೆ. ಪಾಂಡು ಮತ್ತೆ ಪೃಥಾಮಿದಂ ವಚಪ್ರಾಹ. ಕುಂತಿಯನ್ನ ಕುರಿತು ಪಾಂಡು ಮಾತನಾಡಿದ. ಧರ್ಮಿಷ್ಠೋ ನೌ ಸೂನುರಗ್ರೇ ಬಭೂವ. ನಮ್ಮ ಮೊದಲ ಮಗ ಅತ್ಯಂತ ಧರ್ಮಿಷ್ಠ. ಬಲದ್ವಯ ಜ್ಯೇಷ್ಠ ಉತಾಪರಶ್ಚ. ಎರಡನೆಯವ ಜ್ಞಾನದಲ್ಲಿಯೂ ಬಲದಲ್ಲಿಯೂ ಮಿಗಿಲಾದವ. ಯದೈಕ ಏವಾತಿ ಬಲೋಪಪನ್ನೋ ಭವೇತ್ತದಾ ತೇನ ಪರಾವಮರ್ದೆ ಪ್ರವರ್ತ್ಯಮಾನೇ ಸ್ವಪುರಂ ಹರೇಯುಃ ಚೌರ್ಯಾತ್ ಪರೇ ತದ್ವಯಮತ್ರ ಯೋಗ್ಯಂ. ಒಬ್ಬನೇ ಅತ್ಯಂತ ಬಲದಿಂದ ಕೂಡಿರ್ತಾನೆ, ಒಬ್ಬನೇ ಇದ್ದಾನೆ. ಅವನು ಒಂದು ಕಡೆ ಅಟ್ಯಾಕ್ ಮಾಡ್ತಾರೆ, ಇವನು ಅಲ್ಲಿಗೆ ಹೋಗಿ ಯುದ್ಧ ಮಾಡ್ತಾ ಇರಬೇಕಾದ್ರೆ ಇನ್ನೊಂದು ಕಡೆಯಿಂದ ಶತ್ರುಗಳು ಆಕ್ರಮಣ ಮಾಡ್ತಾರೆ. ಅದರಿಂದಾಗಿ ಇನ್ನೊಬ್ಬ ಇರಬೇಕಲ್ವಾ, ದ್ವಯಮತ್ರ ಯೋಗ್ಯಂ. ಶಸ್ತ್ರಾಸ್ತ್ರವಿದ್ವೀರ್ಯವಾನ್ನೌ ಸುತೋನ್ಯೋ ಭವೇದ್ದೇವಂ ತಾದೃಶಮಾಹ್ವಯಾತಃ ಶೇಷಸ್ತವ ಭ್ರಾತೃಸುತೋಭಿಜಾತಃ ತಸ್ಮಾನ್ನಾಸೌ ಸುತದಾನಾಯ ಯೋಗ್ಯಃ. ಯದಾ ಏಕ ಏವ ಅತಿಬಲೋಪಪನ್ನಃ. ಯಾವಾಗ ಒಬ್ಬನೇ ಇರ್ತಾನೆ ತೊಂದರೆ, ಇನ್ನೊಬ್ಬ ಬೇಕು. ಯಾರನ್ನು ಕರಿಬೇಕು? ಎಂಥವ್ರು ಇರಬೇಕು ಗೊತ್ತಾ? ಶಸ್ತ್ರಾಸ್ತ್ರವಿತ್, ಶಸ್ತ್ರಗಳನ್ನು ಅಸ್ತ್ರಗಳನ್ನು ತಿಳಿದವನು, ವೀರ್ಯವಾನ್ ಆಗಿರವನು, ಅಂತಹ ಇನ್ನೊಬ್ಬ ಮಗ ಬೇಕು. ತಾದೃಶಂ ದೇವಂ ಆಹ್ವಯ. ಅಂತಹ ಒಬ್ಬ ಮಗನನ್ನು ಕರಿ. ಯಾರನ್ನು ಕರಿಬೇಕು? ಶೇಷಸ್ತವ ಭ್ರಾತೃಸುತೋಭಿಜಾತಃ. ಶೇಷನನ್ನು ಕರೆಯೋ ಹಾಗಿಲ್ಲ. ಮುಖ್ಯ ಪ್ರಾಣ ಆದ್ಮೇಲೆ ಬರೋದು ಚೇತ. ಶೇಷನನ್ನು ಕರೆಯುವ ಹಾಗೆ ಇಲ್ಲ. ಯಾಕೆಂದ್ರೆ ನಿನ್ನ ಅಣ್ಣನ ಮಗನಾಗಿ ಹುಟ್ಟಿದ್ದಾನೆ. ತಸ್ಮಾನ್ನಾಸೌ ಸುತದಾನಾಯ ಯೋಗ್ಯ ಅಂದಾಗ ಅವನು ಕರೀಲಿಕ್ಕಿಲ್ಲ. ನ ವೈ ಸುಪರ್ಣಃ ಸುತದೋ ನರೇಶು ಪ್ರಜಾಯತೆ ವಾತ್ಸ್ಯಯತಸ್ತಥಾಜ್ಞ ಕೃತಾ ಪುರಾ ಹರಿಣಾ ಚಂಕರಸ್ತು ಕ್ರೋಧಾತ್ಮಕಃ ಪಾಲನೇನೈವ ಯೋಗ್ಯ. ಆ ಒಂದು ರೋನಲ್ಲಿ ಇನ್ಯಾರು ಬರ್ತಾರೆ? ಸುಪರ್ಣ ಬರಬೇಕು. ಗರುಡ. ಗರುಡನಿಗೆ ಅವತಾರ ಮಾಡಬಾರದು ಅಂತ ದೇವರ ಆಜ್ಞೆ ಇದೆ. ಸರಿ, ಕಡೆಯವ ಒಬ್ಬ ಇದ್ದಾನೆ ಸದಾಶಿವ. ಅವನನ್ನು ಕರೀಲಿಕ್ಕೆ ಏನು ಪ್ರಾಬ್ಲಮ್ ಅಂದ್ರೆ ಕ್ರೋಧಾತ್ಮಕ. ಅವನಿಗೆ ಡಿಸ್ಟ್ರಕ್ಟಿವ್ ಪವರ್ ಇದೆಯೇ ವಿನಃ ಕನ್ಸ್ಟ್ರಕ್ಟಿವ್ ಅಲ್ಲ. ಅವನು ಕ್ರೋಧಾತ್ಮಕ ಪಾಲನೇನೈವ ಯೋಗ್ಯ. ಅತೋ ಮಹೇಂದ್ರೋ ಬಲವಾನ ನಂತರ ತೇಷಾಂ ಸಮಾಹ್ವಾನಮಿಹಾರ್ಹತಿ ಸ್ವರಾಟ್.
ಇತೀರಿತಾ ಸಾ ಹೋಯದಾಚು ವಾಸವಂ ತತಃ ಪ್ರಜಜ್ಞೆ ಸ್ವಯಮೇವ ಶಕ್ರಃ. ತಥೋ ಮಹೇಂದ್ರ ಬಲವಾನ್ ಅನಂತರಃ. ಅದಾದ ಮೇಲೆ ಬಲಿಷ್ಠನಾದವ ನಂತರದವನು ಯಾರು ಅಂದರೆ ಅರ್ಜುನ ಇಂದ್ರ ಒಬ್ಬನೇ. ಅದರಿಂದಾಗಿ ಅವನನ್ನು ಕರಿಬೇಕು ಅಂತ ಪಾಂಡು ಯೋಚನೆ ಮಾಡಿ ಹೇಳಿದನಂತೆ. ಇತೀರಿತ ಹೀಗೆ ಹೇಳಿದ ಕೂಡಲೇ ಸಾ ಆಚು ವಾಸವಂ ಆಹೋಯತ್, ಇಂದ್ರನನ್ನ ಕೂಡಲೇ ಕರೆದಳು. ತತಃ ಪ್ರಜಜ್ಞೆ ಸ್ವಯಮೇವ ಶಕ್ರಃ. ಆಗ ಕೂಡಲೇ ಇಂದ್ರ ಹುಟ್ಟಿದ. ನಿಮ್ಮ ಪ್ರಶ್ನೆ ಏನು? ಈಗ ಕ್ರೋಧಾತ್ಮಕ ಪಾಲನೆ ನೈವ ಯೋಗ್ಯ. ಅಂದ್ರೆ ಇವನು ಇಂದ್ರ ಅವನಿಗಿಂತ ಉತ್ತಮ ಅಂತ ಹೇಳ್ದಂಗ ಆಗುತ್ತಲ್ವಾ? ಹಾಗಲ್ಲ. ಅಂದ್ರೆ ಅವನಿಗೆ ಕಂಟ್ರೋಲ್ ಇದೆ ಇದ್ರ ಮೇಲೆ, ಇಂದ್ರ ಬೆಟರ್, ಅವನಿಗೆ ಕೋಪದ ಕಂಟ್ರೋಲ್ ಇಲ್ಲ, ಹಂಗ ಆಗೋಗುತ್ತಲ್ವಾ ಅಂತ. ನಮ್ಮ ದಿಲೀಪ್ ಅವರ ಪ್ರಶ್ನೆ ಏನು ಅಂದ್ರೆ, ಇಂದ್ರನನ್ನ ಉತ್ತಮ ಅಂತ ಹೇಳಿದ ಹಾಗಾಯ್ತು, ತಾರತಮ್ಯಕ್ಕೆ ಭಂಗ ಬರುವಂತಾಯ್ತು ಅಂತ. ಹೀಗೆ ಆ ಪ್ರಶ್ನೆಯ ಉದ್ದೇಶ. ಅದಕ್ಕೆ ಉತ್ತರ ಇಷ್ಟೇ. ಅಲ್ಲಿ ಏನು ಹೇಳಿದ್ದಾರೆ, ಸುಪರ್ಣನಿಗೆ ಅವತಾರ ಇಲ್ಲ ಅಂತ ಹೇಳಿದ್ದಾರೆ. ಇಂದ್ರನಿಗೆ ಅವತಾರ ಇದೆ ಅಂದ್ರೆ ಗರುಡನಿಗಿಂತ ಇಂದ್ರ ಶ್ರೇಷ್ಠ ಅಂತ ಯೋಚನೆ ಮಾಡ್ಲಿಕ್ಕೆ ಬರತ್ತಾ? ದೇವರ ಆಜ್ಞೆ ಆಗಿದೆ ಅಷ್ಟೇ. ಅದರಲ್ಲಿ ಶ್ರೇಷ್ಠ ಕಾನಿಷ್ಠದ ಪ್ರಶ್ನೆ ಅಲ್ಲ, ದೇವರು ಒಪ್ಪಿಸಿರುವ ಕೆಲಸದ ವಿಚಾರದ ಪ್ರಶ್ನೆ. ಇದೆಲ್ಲಕ್ಕಿಂತ ಮಿಗಿಲಾಗಿ ಪಾಂಡುವಿನ ದರ್ಶನ. ಅದು ಪಾಂಡು ಹಾಗೆ ಯೋಚನೆ ಮಾಡಿದ. ಪಂಚವಿಧ ಸೃಷ್ಟಿ ಕೂಡ ಶಿವನಿಂದ ಆಗುತ್ತೆ ಅಂತಿದೆ. ಪಾಲನ ಅಂತ ಹೇಳಿದ್ದು ಸೃಷ್ಟಿಯ ಬಗ್ಗೆ ಅಲ್ಲ, ಪಾಲನೆ ನೈವ ಯೋಗ್ಯ ಅಂತ. ಅಲ್ಲ, ಪಾಲನದಲ್ಲಿ ಯೋಗ್ಯ ಅಲ್ವೇ? ಪಾಲನ ಮಾಡಲ್ವೇ? ಅವನು ಮಾಡ್ತಾನೆ. ಪಾಂಡುವಿಗೆ ಆಗ ಹಾಗನ್ನಿಸಿತು, ಅದಕ್ಕಾಗಿ ಇದೇ ಆಜ್ಞೆ ಮಾಡಿದ. ಸರಿ, ಪಾಂಡುವಿಗೆ ಯಾಕೆ ಹಾಗೆ ಅನ್ನಿಸಿತು? ಪಾಂಡುವಿಗಾದ್ರೂ ಯಾಕೆ ಹಾಗೆ ಅನ್ನಿಸ್ಬೇಕು? ಈ ರುದ್ರನನ್ನ ಸ್ಕಿಪ್ ಮಾಡುವಂಥದ್ದೇನೋ, ಅವನು ಪಾಲನೆಯಲ್ಲೂ ಇದ್ದಾನೆ. ಹೌದಪ್ಪ, ಪಾಲನೆಯನ್ನು ಮಾಡಬಲ್ಲ. ಆದರೆ ಬ್ರಹ್ಮದೇವರ ಶಾಪ ಇತ್ತು ಸದಾಶಿವನಿಗೆ. ಯಾಕೆ ಅಂದರೆ, ನನ್ನೊಡನೆ ವಿಚಾರ ಮಾಡದೆ ಈ ಹೆಣ್ಣಿಗೆ ನೀನು ವರ ಕೊಟ್ಟಿದ್ದೀಯ, ಆದ್ದರಿಂದಾಗಿ ನೀನು ನಿನ್ನ ಪತ್ನಿಯನ್ನ ಪಡೆಯದೆ ಆಜೀವ ಬ್ರಹ್ಮಚಾರಿಯಾಗಿರು ಅಂತ ಹೇಳಿ ಶಾಪ. ಅದರಿಂದಾಗಿ ಅವನ ಹೆಂಡತಿಯನ್ನ ಅವನು ಯಾವುದೇ ರೀತಿಯಲ್ಲಿ ಸಂಪರ್ಕ ಮಾಡಬಾರದು. ದ್ರೌಪದಿಯಲ್ಲಿ 5 ಜನ ಇದ್ದಾರೆ, ಅದರಲ್ಲಿ ಪಾರ್ವತಿಯು ಒಬ್ಬಳು. ಹೀಗೆ ಬ್ರಹ್ಮದೇವರ ಶಾಪ ಮುಂದೆ ಅದು ಬರುತ್ತೆ ಸ್ಪಷ್ಟವಾಗಿ. ಹೀಗೆ ಬರೋದರಿಂದ ಅವಾಗ ಪಾಂಡವಿಗೆ ಏನನ್ನಿಸ್ತು, ಅಥವಾ ರುದ್ರನನ್ನ ಪಾಲನೆ ಮಾಡಲಿಕ್ಕೆ ಕೇಳೋದು ಯೋಗ್ಯ ಅಲ್ಲ ಅಂತ ಆಗನ್ನಿಸ್ತು. ಅದು ಅವನ ದರ್ಶನ. ಆ ದರ್ಶನ ನಮಗಿರಬೇಕು. ಆ ದರ್ಶನ ವೇದವ್ಯಾಸರಿಗಿತ್ತು. ಆ ದರ್ಶನ ಅವತ್ತಿನ ಕಾಲದ ಎಲ್ಲ ಸಜ್ಜನರಿಗಿತ್ತು. ಸಮಾಧಿ ಏನು ಅಂತಂದ್ರೆ ಬ್ರಹ್ಮದೇವರ ಶಾಪ, ದೇವರ ಸಂಕಲ್ಪ, ಇಷ್ಟು. ಅದರಿಂದಾಗಿ ಸಮಾಧಿ ಸಮಾಧಿ ದರ್ಶನ 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 ಇಷ್ಟು ಇದೆ. ಇರಲಿ, ಅದನ್ನ ಇರೋದು ಇಷ್ಟೇ, ತಾತ್ಪರ್ಯ ಇಷ್ಟೇ. ಪಾಂಡುವಿಗೆ ಹಾಗೆ ಕಂಡಿತು. ಕಾರಣ ಏನು ಅಂದ್ರೆ ಬ್ರಹ್ಮದೇವರ ಶಾಪ. ಇದು ಗುಹ್ಯ. ಅಶ್ವತ್ಥಾಮ ಹುಟ್ಟಿದ, ಆದ್ರೆ ಅದನ್ನ ಅನಿವಾರ್ಯವಾಗಿ ನಂತರ ಹೇಳಬೇಕಾಗತ್ತೆ. ಅಶ್ವತ್ಥಾಮ ಭೀಮಸೇನನ ವಯಸ್ಸಿನವ. ಆದರೆ ಅದನ್ನು ಹೇಳುವಾಗ ಆಚಾರ್ಯರು ಮತ್ತೆ ಹೇಳ್ತಾರೆ ದ್ರೋಣನ ಪ್ರಸಂಗದಲ್ಲಿ, ಸಚಾರ್ಜುನೋ ನಾಮನರಾಂಚ ಯುಕ್ತೋ ವಿಷ್ಣುವೇಶಿ ಬಲವಾನ್ ಅಸ್ತ್ರವೇತ್ತ ರೂಪ್ಯನ್ಯಸ್ಯಾತ್ ಸೂನಿರಿತ್ಯುಚ್ಯಮಾನ ಭರ್ತ್ರಾ ಕುಂತಿ ನೇತಿ ತಂ ಪ್ರಾಹ ಧರ್ಮಾತ್. ಸಚಾರ್ಜುನೋ ನಾಮ ನರಾಂಚ ಯುಕ್ತ. ಅವನು ಯಾರು ಅಂದರೆ ಇಂದ್ರ. ಇಲ್ಲಿ ಹುಟ್ಟಿದಾಗ ಅರ್ಜುನ ಅಂತ ನರನ ಅಂಶ ಇತ್ತು, ವಿಷ್ಣುವಿನ ಆವೇಶ ಇತ್ತು, ಬಲಿಷ್ಠನಾಗಿದ್ದ, ಅಸ್ತ್ರಗಳನ್ನು ತಿಳಿದಿದ್ದ. ಇಷ್ಟಾದ ಮೇಲೆ ಪಾಂಡುವಿನ ಆಸೆಗೆ ಕೊನೆ ಉಂಟೆ. ರೂಪ್ಯನ್ಯಸ್ಯಾತ್ ಸೂನಿರುತ್ಯಚ್ಯಮಾನ. ಇನ್ನೊಂದು
ಅತ್ಯಂತ ಚಂದದ ಮಗನನ್ನು ಪಡೆದು ಬಿಡುವಂದ. ಏನು ಹೀಗೆ ಹೇಳ್ತಾ ಇದ್ರೆ ಒಂದೊಂದು ಗುಣಕ್ಕೆ ಒಬ್ಬೊಬ್ಬ ಮಗ ಹೋಗ್ತಾನೆ ಇದ್ರೆ ಗತಿ ಏನು? ಭರ್ತ್ರಾ ಕುಂತಿ ನೇತಿ ತಂಪ್ರಾಧರ್ಮಾತ್. ಆಗ ಆಗಲ್ಲ ಅಂದ್ಲಂತೆ ಕುಂತಿ. ಅಯೋಗ್ಯವಾದದ್ದನ್ನು ಗಂಡ ಹೇಳಿದ ಕೂಡಲೇ ಮಾಡಬೇಕು ಅಂತೇನು? ಧರ್ಮಕ್ಕೆ ನಿಷ್ಠಳಾಗಿರೋದಲ್ವಾ? ಪತಿವ್ರತೆಗಿಂತ ಹೆಚ್ಚು ಧರ್ಮವ್ರತಳಾಗಿರ್ಬೇಕು. ಅದರಿಂದಾಗಿ ಅವಳು ಹೇಳಿದ್ಲು, ನಿಯೋಗ ಪದ್ಧತಿಯಿಂದ 3 ಮಕ್ಕಳನ್ನು ಮಾತ್ರ ಪಡೆಯಬಹುದು, ನೀನು ಅದಕ್ಕಿಂತ ಜಾಸ್ತಿ 4ನೇವನನ್ನು ಕೇಳ್ತಾ ಇದೆಯಾ, ಆಗೋಲ್ಲ ನನ್ನ ಕಡೆ ಅಂತ ಹೇಳಿಬಿಟ್ರು. ಸ್ಪಷ್ಟವಾಗಿ ಅವಳು ತಿರಸ್ಕರಿಸಿದಳು ಅವನ ಕೋರಿಕೆಯನ್ನು. ಅದಕ್ಕೆ ವೇದವ್ಯಾಸರು ಹೇಳಿದ್ದು ಧೃತಿಂ ಕುಂತ್ಯಾಹ ಅಂತ. ಕುಂತಿಯ ಧರ್ಮನಿಷ್ಠೆ, ಧೃತಿ, ನಾನು ನೀತಿಯಿಂದ ಆಚೆ ಸರಿಯೋದಿಲ್ಲ ಅಂತ. ಆ ವೇದವ್ಯಾಸರ ಆ ಚಿತ್ರಣ ನೋಡಿ ಕುಂತಿಯದ್ದು, ಎಂತಹ ದೊಡ್ಡವಳು ಅವಳು. ಪಾಂಡು, ನೀನು ಅನ್ಯಾಯವಾದದ್ದನ್ನ ಅಧರ್ಮವಾದದ್ದನ್ನ ಕೇಳ್ತಾ ಇದೆಯಾ, ಆಗೋಲ್ಲ ಅಂತ ಹೇಳಿಬಿಟ್ರು. ಹೀಗೆ ಬಂದ್ವಲ್ಲ, ಮತ್ತೆ ಹಿಂದೆ ಹೇಳಬೇಕಾದದ್ದನ್ನ ಹೇಳ್ತಾರೆ. ಏನು? ಇಲ್ಲಿ ವಯಸ್ಸಿನ ಇನ್ನಷ್ಟು ಚಿತ್ರಣಗಳು ನಮಗೆ ಬರುತ್ತೆ. ವಸ್ತುತಃ 135ನೇ ಅಧ್ಯಾಯ ಆದಿಪರ್ವದಲ್ಲಿ ಯಾರ್ಯಾರು ಎಷ್ಟೆಷ್ಟು ವರ್ಷ ಬದುಕಿದ್ರು, ಯಾರ್ಯಾರು ಯಾರ್ಯಾರಿಗೆ ಸಮಾನ ವಯಸ್ಕರು, ಪಾಂಡವರ ಯಾವ ಯಾವ ವಯಸ್ಸಿನಲ್ಲಿ ಏನೇನಾಯಿತು ಅಂತ ಹೇಳ್ತಾರೆ. ಅದನ್ನು ನಾವು ಸರಿಯಾಗಿ ಗಮನಿಸಿರಲಿಲ್ಲ. ಮೊದಲು ಅದನ್ನು ಪಾಂಡವರ ವಯಸ್ಸನ್ನು ಕೋಟ್ ಮಾಡ್ತಾ ಉಪನ್ಯಾಸ ಮಾಡಲಿಕ್ಕೆ ಶುರು ಮಾಡಿದವರು ನಮ್ಮ ಗುರುಗಳು. ಅದಕ್ಕಿಂತ ಮೊದಲು ಅದು ಇರಲೇ ಇರಲಿಲ್ಲ. 135ನೇ ಅಧ್ಯಾಯ ನನಗೆ ಓದುವಾಗ, ಓಹ್ ಕೃಷ್ಣ 130 ಅದೇ ಹೌದು, ಕೃಷ್ಣ ಭಗವದ್ಗೀತೆಯನ್ನು ಹೇಳುವಾಗ 70 ವಯಸ್ಸು ಅಂತ ಅನ್ನೋದೇ ನನಗೆ ರೋಮಾಂಚನ ಆಗಿಬಿಟ್ಟಿತ್ತು. ಯಾಕೆಂದ್ರೆ ಜೀವನಾನುಭವದಿಂದ ಮಾಗಿ ಅದು ಉಪದೇಶ ಮಾಡಬೇಕಾದ ವಯಸ್ಸು ಮನುಷ್ಯರ ದೃಷ್ಟಿಯಲ್ಲಿ ನೋಡಿದರೆ ಏನು ಅದ್ಭುತ ಅಂತ. ಅದರಿಂದಾಗಿ ತಾತ್ಪರ್ಯ ನಿರ್ಣಯದಲ್ಲಿ ಅದನ್ನು ಹೇಳಿದ್ದಾರೆ. ಅದನ್ನು ಹೇಳಿದ್ದನ್ನು ನಾವು ವ್ಯಾಪಕವಾಗಿ ಇನ್ನಷ್ಟು ಹೇಳಬೇಕಿದೆ. ಒಂದೊಂದು ಒಬ್ಬೊಬ್ಬ ಮಹಾಭಾರತದಲ್ಲಿರುವ ಪ್ರಧಾನ ಕಥೆಯ ಪ್ರಧಾನ ಆಖ್ಯಾನದಲ್ಲಿರುವ ವ್ಯಕ್ತಿಗಳ ವಯಸ್ಸು ಅದರ ಉಲ್ಲೇಖಪೂರ್ವಕವಾಗಿ ನಾವು ಹೇಳಿದ್ರೆ ಬಹಳ ಅಥೆಂಟಿಕ್ ಆಗ್ತದೆ. ಇಲ್ಲಾಂದರೆ ಯಾವುದು ಎಲ್ಲೆಲ್ಲೋ ಹೋಗ್ತಾ ಇದ್ರೆ ಆ ಗ್ರಂಥವನ್ನು ಆಳವಾಗಿ ನೋಡುವವರಿಗೆ ಬಹಳ ಗೊಂದಲ ಮೂಡುತ್ತೆ. ಯಾವ ವಯಸ್ಸಿನಲ್ಲಿ ಆಗಿದ್ದಿದು ಅಂತ ಚಿಂತನೆ ಮಾಡಲಿಕ್ಕೆ ಹೋದರೆ ಬಹಳ ಕಷ್ಟ ಆಗತ್ತೆ. ಅದರಿಂದಾಗಿ ಧರ್ಮರಾಜ, ಭೀಮಸೇನ, ಅರ್ಜುನ ಇವರ ಜನನವನ್ನು ಹೇಳಿ ಮತ್ತೆ ಇವ್ರಿಗಿಂತ ವಯಸ್ಸಿನಲ್ಲಿ ಹಿರಿಯರಾಗಿರುವ ಉಳಿದವರ ಸಂಗತಿಯನ್ನು ಹೇಳ್ತಾರೆ. ಯಾಕೆ ಈ ರೀತಿ ಹೇಳಿದ್ರಿ, ಮೊದಲೇ ಯಾಕೆ ಹೇಳಲಿಲ್ಲ ಅಂತ ಮಧ್ವಾಚಾರ್ಯನೇ ಹೋಗಿ ಕೇಳಬೇಕು. ಕೇಳುವಂತಹ ಶಕ್ತಿ ಭಾಗ್ಯ ದೇವರು ಕೊಡಲಿ ಅಂತ ಅಷ್ಟೇ ನಮ್ಮ ಪ್ರಾರ್ಥನೆ. ಬೃಹಸ್ಪತಿ ಪೂರ್ವಮ ಬುದ್ಧರೆ ಪದಂ ಸಂಸೇವಿತು ಪವನಾವೇಚ ಯುಕ್ತ ಸೌದ್ಧವೋ ನಾಮ ಯದು ಪ್ರವೀರಾತ್ ಜಾತೋ ವಿದ್ವಾನ್ ಉಪಗವನಾಮಧೇಯಾತ್. ಬೃಹಸ್ಪತ್ಯಾಚಾರ್ಯರು ದ್ರೋಣರಾಗಿ ಹುಟ್ಟಿದ್ದು ನಿಮಗೆಲ್ಲರಿಗೂ ಗೊತ್ತಿದೆಯಷ್ಟೇ. ಬ್ರಾಹ್ಮಣನಾದ ಮೇಲೆ ಸೇವೆ ಹೇಗೆ ಮಾಡೋದು? ಕಷ್ಟ. ಅವನೇ ಬೇಡ ಅಂತಾನೆ ಕೃಷ್ಣ. ಕಾರಣ ಏನು ಅಂದರೆ ಲೋಕದಲ್ಲಿ ಒಂದು ಪ್ಯಾಟರ್ನ್ ಇದೆ, ಆ ಲೌಕಿಕವಾದ ಪ್ಯಾಟರ್ನನ್ನು ಮುರಿಬೇಡ ಅಂತ ಅವನೇ ಹೇಳ್ತಾನೆ. ಅದಕ್ಕಾಗಿ ಏನು ಮಾಡಿದ, ಬೃಹಸ್ಪತಿ 2ನೇ ಬಾರಿ ಹುಟ್ಟಿದ. ಪವನಾವೇಶಯುಕ್ತ, ಮುಖ್ಯ ಪ್ರಾಣನ ಆವೇಶದಿಂದ ಕೂಡಿಕೊಂಡು ಹುಟ್ಟಿದ. ಅವನ ಹೆಸರು ಉದ್ಧವ. ಅವನ ಅಪ್ಪ ಬಂದು ಉಪಗವ ಅಂತ, ತಾಯಿ ಬಂದು ಗಾಂಧಿನಿ ಅಂತ. ಆ ಗಾಂಧಿನಿಯ ಕಥೆಯನ್ನು ನೀವು ಹರಿವಂಶದಲ್ಲಿ ಮತ್ತು ವಿಷ್ಣು ಪುರಾಣದಲ್ಲಿ ತಿಳಿದುಕೊಳ್ಳತಕ್ಕದ್ದು.
ನಿಮ್ಮ ಹತ್ತಿರ ಪುಸ್ತಕ ಇದ್ದರೆ ಒಂದು ನೋಟ್ ಮಾಡಿಕೊಳ್ಳಿ. ವಿಷ್ಣು ಪುರಾಣ ಮತ್ತು ಹರಿವಂಶದಲ್ಲಿ ಉದ್ಧವನ ತಂದೆ ತಾಯಿಗಳ ಮಹತ್ವ ಇದೆ ಅಂತ ಒಂದು ನೋಟ್ ಮಾಡ್ಕೊಳ್ಳಿ, ಅಲ್ಲಿ ನೋಡುವ. ದ್ರೋಣಾತ್ಮಕಂ ನಾತಿತರಾಂ ಸ್ವಸೇವಕಂ ಕುರ್ಯಾದ್ಧರಿರಮಾಮಿತಿ ಭೂಯ ಏವ ಸೌದ್ಧವಾತ್ಮ ಅವತತಾರ ಯಾದವೇಚು ಆಸೇವನಾರ್ಥಂ ಪುರುಷೋತ್ತಮಸ್ಯ. ದ್ರೋಣನಾಗಿರುವ ನನ್ನಿಂದ ದೇವರು ಸೇವೆಯನ್ನು ಕೈಗೊಳ್ಳಲಾರ, ಕೈಗೊಂಡರೂ ನ ಅತಿತರಾಂ ಉತ್ಕಟವಾಗಿ ಕೈಗೊಳ್ಳಲಾರ. ಕಾಲೊತ್ತಬಹುದು, ನಮಸ್ಕಾರ ಮಾಡಬಹುದು, ಸ್ತೋತ್ರ ಮಾಡಬಹುದು, ಆದರೆ ಎಡೆ ಬಿಡದೆ ಅವನ ಜೊತೆಗೇ ಇದ್ದು ಸೇವೆ ಮಾಡಲಿಕ್ಕೆ ಅವಕಾಶ ಕೊಡೋಲ್ಲ ದೇವರು. ಸೌದ್ಧವಾತ್ಮ ಅವತತಾರ ಯಾದವೇಶು, ಅದರಿಂದಾಗಿ ದೇವರ ಸೇವೆಗಾಗಿಯೇ ಅವನು ಯಾದವರಲ್ಲಿ ಹುಟ್ಟಿದ. ಬೃಹಸ್ಪತಿರೇವ ಸ ಸರ್ವವಿದ್ಯಾ ಅವಾಪಮಂತ್ರಿ ನಿಪುಣಃ ಸರ್ವವೇತ್ತ ವರ್ಷತ್ರಯೇ ತತ್ಪರತಃ ಸ ಸಾತ್ಯಕಿ ಜಜ್ಞೆ ದಿನೇ ಚೇಕಿತಾನಶ್ಚ ನಿತ್ಯಂ ತಸ್ಮಿನ್. ಬೃಹಸ್ಪತಿರೇವ, ಬೃಹಸ್ಪತಿಯಿಂದಲೇ ಎಲ್ಲ ವಿದ್ಯೆಗಳನ್ನು ಪಡೆದ ಅವನೇ ಬೃಹಸ್ಪತಿ. ಆದರೂ ತನ್ನಿಂದಲೇ ತಾನು ವಿದ್ಯೆಯನ್ನು ಪಡೆದ. ಮೇಲುನೋಟಕ್ಕೆ ನೋಡುವವರಿಗೆ ಎಲ್ಲ ಬೃಹಸ್ಪತಿ ಬೇರೆ, ಉದ್ಧವ ಬೇರೆ. ಆದರೆ ಬೃಹಸ್ಪತಿಯು ಉದ್ಧವನು ಒಂದೇ ಆದರೂ ಕೂಡ ತನ್ನಿಂದಲೇ ತಾನು ಕಲ್ತ್ಕೊಳ್ಬೋದಲ್ವಾ? ಅವ್ರಿಗೆ ಆ ಶಕ್ತಿ ಇದೆ, ಬಹಳ ರೂಪವನ್ನು ಧರಿಸೋದು. ಮಂತ್ರಿ, ಮತ್ರಿಗುಪ್ತ ಭಾಷಣೆ ಅಂತ ಧಾತು. ಸೀಕ್ರೆಟ್ ಕ್ಯಾಬಿನೆಟ್ ಮೀಟಿಂಗ್ ಏನಿರುತ್ತೆ, ಅಫಿಷಿಯಲ್ ಕ್ಯಾಬಿನೆಟ್ ಮೀಟಿಂಗ್, ಅದನ್ನು ಮಂತ್ರ ಅಂತ ಕರೀತಾರೆ. ಮಂತ್ರ ಅನ್ನೋ ಶಬ್ದಕ್ಕೆ ಎರಡು ಅರ್ಥ ಇದೆ, ಎರಡಕ್ಕೂ ಬೇರೆ ಬೇರೆ ನಿರ್ವಚನ ಇದೆ. ಮತ್ರಿಗುಪ್ತ ಭಾಷಣೆ ಅಂತನ್ನುವ ಧಾತುವಿನಿಂದ ಬಂದ ಮಂತ್ರ ಅಂದರೆ ಸೀಕ್ರೆಟ್ ಮೀಟಿಂಗ್, ಕಾನ್ಫಿಡೆನ್ಷಿಯಲ್ ಕ್ಯಾಬಿನೆಟ್ ಮೀಟಿಂಗ್ ಕಾಲ್ಡ್ ಆಸ್ ಮಂತ್ರ. ಅದನ್ನು ಮಾಡುವವನು ಮಂತ್ರಿ. ರಾಜಕೀಯದಲ್ಲಿ ಯಾಕೆ ಮಂತ್ರಿ ಗೊತ್ತಾಯ್ತಾ? ಇನ್ನು ಮನನಾತ್ ತ್ರಾಯತೆ ಇತಿ ಮಂತ್ರ, ಮನನದಿಂದ ನಮ್ಮನ್ನು ಪಾಲನೆ ಮಾಡುವಂಥದ್ದು ಮಂತ್ರ. ಅದನ್ನು ಯಾರು ಜಪ ಮಾಡ್ತಾನೆ ಅವನು ಮಂತ್ರಿಯೇ. ಇಲ್ಲಿ ನೀವು ತೆಗೆದುಕೊಳ್ಬೇಕಾದ ರಾಜಕೀಯ ಸ್ಥಾನಮಾನ. ಮಂತ್ರಿ, ನಿಪುಣ, ಜಾಣ, ಸರ್ವವೇತ್ತ, ಸರ್ವಜ್ಞ. ಅವನು ಹುಟ್ಟಿದ. ಅವನು ಹುಟ್ಟಿಯಾದ ಮೇಲೆ 3 ವರ್ಷ ಆದಮೇಲೆ ಸಾತ್ಯಕಿ ಹುಟ್ಟಿದ. ಸಾತ್ಯಕಿ ಹುಟ್ಟುವಾಗಲೇ ಚೇಕಿತಾನ ಹುಟ್ಟಿದ. ಚೇಕಿತಾನ ಅಂತ ಒಬ್ಬ ಯಾದವ. ಮರುತ್ಸು ನಾಮ ಪ್ರತಿಭೋ ಯದುಶ್ವಭೂತ್ ಸ ಚೇಕಿತಾನೋ ಹರಿಸೇವನಾರ್ಥಂ ತದೈವ ಜಾತೋ ಹೃದಿಕಾತ್ಮಜೋಪಿ ವರ್ಷತ್ರಯೇ ತತ್ಪರತೋ ಯುಧಿಷ್ಠಿರ. ಮರುದೇವತೆಗಳಲ್ಲಿ ಪ್ರತಿಭಾ ಅಂತ ಒಬ್ಬ ಇದ್ದಾನೆ. ಆ ಮರುದೇವತೆಗಳಲ್ಲಿ ಒಬ್ಬ ಯಾದವರಲ್ಲಿ ಚೇಕಿತಾನನಾಗಿ ಹುಟ್ಟಿದ. ಯಾಕೆ ಅಂದರೆ ಹರಿಸೇವನಾರ್ಥಂ, ದೇವರ ಸೇವೆಗಾಗಿ. ಆ ಸಂದರ್ಭದಲ್ಲಿಯೇ ಆ ಚೇಕಿತಾನ ಹುಟ್ಟಿದನಲ್ಲ, ಆ ಚೇಕಿತಾನ, ಸಾತ್ಯಕಿ, ಕೃತವರ್ಮ 3 ಜನ ಒಂದೇ ದಿನ. ಕೃತವರ್ಮನು ಹುಟ್ಟಿದ. ಅದಾಗಿ 3 ವರ್ಷ ಕಳೆದು ಯುಧಿಷ್ಠಿರ ಹುಟ್ಟಿದ್ದು. ಯುಧಿಷ್ಠಿರ ಏನು ಹುಟ್ಟಿದ್ದಾನೆ, ಅದಾಗಿ 1 ವರ್ಷ ಕಳೆದು ಭೀಮಸೇನ ಹುಟ್ಟಿದ್ದು. 3 ಬೃಹಸ್ಪತಿಯಿಂದ ತೆಗೆದುಕೊಳ್ಳಿ. ಅಂದರೆ ಉದ್ಧವನಿಗಿಂತ 3 ವರ್ಷ ಚಿಕ್ಕವ ಸಾತ್ಯಕಿ ಮೊದಲಾದವರು. ಸಾತ್ಯಕಿ, ಕೃತವರ್ಮ, ಚೇಕಿತಾನ. ಸಾತ್ಯಕಿ, ಕೃತವರ್ಮ, ಚೇಕಿತಾನ ಹುಟ್ಟಿ 3 ವರ್ಷ ಆದಮೇಲೆ ಯುಧಿಷ್ಠಿರ ಹುಟ್ಟಿದ್ದು. ಅಂದರೆ ಉದ್ಧವನಿಗೂ ಧರ್ಮರಾಜನಿಗೂ ಎಷ್ಟು ವರ್ಷ ಡಿಫ್ರೆನ್ಸು? 6 ವರ್ಷ. ಧರ್ಮರಾಜ ಆದಮೇಲೆ 1 ವರ್ಷ ಆದಮೇಲೆ ಭೀಮಸೇನನಿಗೂ ಉದ್ಧವನಿಗೂ 7 ವರ್ಷ ಡಿಫ್ರೆನ್ಸು. ನೆನ್ಪಿಟ್ಕೊಳ್ಳಿ ಇದನ್ನ. ಭೀಮಸೇನ ಆಗಿ 3 ತಿಂಗಳು ಕಳೆದುಕೊಂಡು 3 ತಿಂಗಳು ಚಿಕ್ಕವನು ಬಲರಾಮ. ಬಲರಾಮನಿಗಿಂತ 3 ತಿಂಗಳು ಚಿಕ್ಕವ, ಅಂದರೆ ಭೀಮಸೇನನಿಗಿಂತ 6 ತಿಂಗಳು ಚಿಕ್ಕವ ಅರ್ಜುನ. ಕೃಷ್ಣ.
ಕೃಷ್ಣನಿಗಿಂತ 6 ತಿಂಗಳು ಚಿಕ್ಕವ. ಅಂದರೆ ಕೃಷ್ಣನಿಗೂ ಉದ್ಧವನಿಗೂ 7.5 ವರ್ಷ ಡಿಫರೆನ್ಸ್ ಇದೆ. ಮೊದಲೇ ಹುಟ್ಟಿರೋದು, 7.5 ವರ್ಷ ಡಿಫರೆನ್ಸ್ ಇದೆ. ಸಾತ್ಯಕಿಗೂ ಮತ್ತೆ ಅರ್ಜುನನಿಗೂ ಸುಮಾರು 4.5 ವರ್ಷ ಡಿಫರೆನ್ಸ್ ಇದೆ. ಸಾತ್ಯಕಿ ಅರ್ಜುನನ ಶಿಷ್ಯ. ಅದರಿಂದಾಗಿ ತಥೋಬ್ದತೋ ಭೂಭರ ಸಂವೃತೌ ಹರೇ ರಂಗತ್ವಮಾಪ್ತುಂ ಗಿರಿಶೋ ಜನಿಷ್ಠ ಅಶ್ವತ್ಥಾಮ ನಾಮತೋಶ್ವಧ್ವನಿಂ ಯಸ್ಮಾತ್ ಚಕ್ರೆ ಜಾಯಮಾನೋ ಮಹಾತ್ಮ. ತತಃ ಅಬ್ದತಃ ಯುಧಿಷ್ಠಿರ ಹುಟ್ಟಿಯಾದ ಮೇಲೆ 1 ವರ್ಷ ಕಳೆದುಕೊಂಡು ಭೂಭಾರ ಹರಣದಲ್ಲಿ ದೇವರ ಸೇವೆ ಮಾಡಲಿಕ್ಕೆ ಗಿರಿಜಃ ಸದಾಶಿವ ಹುಟ್ಟಿದ ಕೂಡಲೇ ಮಗುವಿನ ಅಳು ಕುದುರೆಯ ಕೆನೆತದಂತೆ ಇತ್ತು. ಆದ್ದರಿಂದ ಅವನನ್ನು ಅಶ್ವತ್ಥಾಮ ಅಂತಂದ್ರು. ಅಶ್ವತ್ಥಾಮೈವ ಬಾಲೋಯಂ ತಸ್ಮಾನ್ ನಾಮ್ನಾ ಭವಿಷ್ಯತಿ ಅಂತ. ಇನ್ನು ಪದ್ಮಪುರಾಣದಲ್ಲಿ ಅಶ್ವತ್ಥಾಮ ಹರಸ್ ಸಾಕ್ಷಾತ್ ಹರಿರ್ ನಂದಕುಲೋದ್ಭವ ಅಂತ ಉಂಟು. ಅಶ್ವತ್ಥಾಮ ಅಂದರೆ ಸಾಕ್ಷಾತ್ ನಾರಾಯಣ, ಸಾಕ್ಷಾತ್ ಹರಿ ನಂದಕುಲದಲ್ಲಿ ಹುಟ್ಟಿದ್ದಾನೆ ಅಂತ. ಹರಿಹರರ ಒಂದು ಸಂಬಂಧವನ್ನು ಹೇಳುವಾಗ, ಸಮನ್ವಯ ಅಲ್ಲ, ಸಂಬಂಧವನ್ನು ಹೇಳುವಾಗ ಸೃಷ್ಟಿಖಂಡದಲ್ಲಿ ಇದನ್ನು ಹೇಳಿದ್ದಾರೆ. ಆ ಕಾರಣದಿಂದ ಮಹಾಭಾರತದಲ್ಲಿ ದ್ರೋಣ ಪರ್ವದಲ್ಲಿಯೂ ಇದನ್ನು ಹೇಳ್ತಾರೆ. ಒಳ್ಳೆ ಉಚ್ಚೈಶ್ರವಸ್ಸು ಕೆನದ ಹಾಗೆ ಇತ್ತು ಅಂತ. ಜಾತ ಮಾತ್ರೇಣ ವೀರೇಣ ಯೋನೈಚ್ಛೈ ಶ್ರವಸ ಯಥಾ ಹ್ರೇಷತ ಕಂಪಿತ ಭೂಮಿ ಲೋಕಾಶ್ಚ ಸಕಲಾಸ್ತ್ರಯ ಅಂತ. ಅದರಿಂದಾಗಿ ಅಶ್ವತ್ಥಾಮ ಕುದುರೆಯಂತೆ ಕೆನದವ ಅಂತ. ಸಸರ್ವ ವಿದ್ಬಲವಾನಸ್ತ್ರವೇತ್ತ ಕೃಪಸ್ವಸಾಯಾಂ ದ್ರೋಣವೀರ್ಯಾತ್ಮಜೋಭೂತ್. ಕೃಪಸ್ವಸಾಯಾಂ ಕೃಪನ ತಂಗಿಯಲ್ಲಿ ಅಂದರೆ ಕೃಪಿಯಲ್ಲಿ ದ್ರೋಣಾಚಾರ್ಯರ ಮಗನಾಗಿ ಹುಟ್ಟಿದ. ದ್ರೋಣ ವೀರ್ಯೋದ್ಭವೋ ಭೂತ್. ಇದೇನಿದು ಹಿಂಗ್ ಪ್ರಯೋಗ ಮಾಡ್ತೀರಾ? ಪಿತೃಸ್ವಸರಿ ಆಗಬೇಕು ಅಲ್ವಾ? ಕೃಪಸ್ವಸರಿ ಅಂತ ಆಗಬೇಕು ಅಂದರೆ ವೇದವ್ಯಾಸರು ಭಾರತದಲ್ಲಿ ಪಿತೃಶ್ವಸಾಯ ಪುತ್ರೋಮೆ ಸಂಬಂಧಂ ನಾರ್ಹತಿ ದ್ವಿಷಾಂ ಅಂತ ಹೇಳ್ತಾರೆ. ಪಿತೃಶ್ವಸಾಯ ಅಂತ ವೇದವ್ಯಾಸರು ಪ್ರಯೋಗ ಮಾಡಿದ್ದಾರೆ. ಅದರಿಂದಾಗಿ ಪಾಣಿನೀಯ ವ್ಯಾಕರಣವನ್ನು ತಲೆಗೆ ಹಚ್ಕೊಳ್ಬೇಡಿ. ಪಾಣಿನೀಯ ವ್ಯಾಕರಣವನ್ನು ಮೀರಿ ವೈದಿಕ ವ್ಯಾಕರಣದ ಪ್ರಕಾರ ಇದು ಇದೆ. ಕೃಪಸ್ವಸಾಯ ಅಂತ ಸರಿ ಹೋಗುತ್ತೆ, ಏನು ಚಿಂತೆ ಇಲ್ಲ. ಯದಾತಮ ದುರ್ಯೋಧನಸ್ತಚ್ಚತುರ್ಥೇ ನಿಜಾತಃ. ಅಶ್ವತ್ಥಾಮ ಹುಟ್ಟಿ 4 ದಿನ ಆದಮೇಲೆ ದುರ್ಯೋಧನ ಹುಟ್ಟಿದ್ದಂತೆ. ದುರ್ಯೋಧನ ಹುಟ್ಟಿ 4ನೇ ದಿವಸ ಭೀಮಸೇನ ಹುಟ್ಟಿದ್ದು. ಯದಾ ತಮಾಸದ್ವಿತೈ ಬಭೂವ ತದಾ ರೋಹಿಣ್ಯಾಂ ಬಲದೇವೋಭಿಜಾತಃ ಬಲಿಗುಣಾಢ್ಯಃ ಸರ್ವವೇದೀಯ ಏವ ಸೇವಾ ಖಿನ್ನೋ ಲಕ್ಷ್ಮಣೋಗ್ರೇ ಹರೇರ್ಭೂತ್. ಯದಾ ಸಮಾಸದ್ವಿತೈ ಬಭೂವ. ಭೀಮಸೇನನಿಗೆ 2 ತಿಂಗಳಾಗಿರುವಾಗ ರೋಹಿಣಿಯಲ್ಲಿ ಬಲರಾಮ ಹುಟ್ಟಿದ. ಬಲಿಷ್ಠನಾಗಿದ್ದ, ಎಲ್ಲ ಗುಣಗಳಿಂದ ತುಂಬಿದ್ದ, ಎಲ್ಲವನ್ನು ತಿಳಿದಿದ್ದ. ಯಾರು ಗೊತ್ತಾ? ಸೇವಾ ಖಿನ್ನ ಲಕ್ಷ್ಮಣ ಅಗ್ರೇ ಹರೇರ್ಭೂತ್. ರಾಮಾವತಾರ ಕಾಲದಲ್ಲಿ ಸೇವೆಯನ್ನು ಪೂರ್ಣವಾಗಿ ಮಾಡಿದ್ದೇನೆ ಅಂತನ್ನುವ ತೃಪ್ತಿ ಅವನಲ್ಲಿ ಬಂದಿತ್ತು. ಆದ್ದರಿಂದ ಅಣ್ಣನಾಗಿ ಹುಟ್ಟಿದ, ಸೇವೆ ಮಾಡೋದಿಲ್ಲ ಅಲ್ರಿ. ಲಕ್ಷ್ಮಣ ಅಗ್ರೇ ಹರೇರಭೂತ್ ಅಲ್ವೇನ್ರಿ? ಅಭೂತ್ ಅಭೂತಾಂ ಅಭೂವನ್ ಲುಂಗ್ ಅಭೂತ್ ಅಂತ. ಭೂತ್ ಅಂತಿರಲ್ಲ ನೀವು, ಹೌದು ಅಂತಾರೆ. ಯಹ ಅಗ್ರೇ ರಾಮಾವತಾರೇ ಸೇವಯಾ ಖಿನ್ನಃ ಲಕ್ಷ್ಮಣ ಭೂತ್. ಯಾಕೆ ಅಂತ ಹೇಳಿದ್ರೆ ಸೇವಾ ನಿಮಿತ್ತ ಖೇದ ಪರಿಹಾರಾಯ.
ಅದರಿಂದಾಗಿ ಭೂದಿತ್ಯಲ್ಲೋಪೇನ ತಸ್ಯ ಪುಣ್ಯ ಲೋಪಮಾಹ. ಅನ್ನೋದನ್ನ ಯಾಕೆ ಲೋಪ ಮಾಡಿದ್ದು ಅಂದ್ರೆ ಅವನಲ್ಲಿ ಪುಣ್ಯ ಲೋಪ ಆಯ್ತಲ್ಲ. ಇಲ್ಲಿಯೂ ಸೇವೆ ಮಾಡಿದ್ದಿದ್ರೆ ಉತ್ಕಟವಾದ ಪುಣ್ಯ ಭೀಮಸೇನಂತೆ ಇರೋದು, ಆ ತರಹ ಇಲ್ವಲ್ಲ, ಅದಕ್ಕೆ ತೆಗೆದು ಭೂತ್ ಅಂತಂದು. ಆಚಾರ್ಯರ ಈ ಮಾತಿಗೆ ಹೀಗೆ ಪ್ರಯೋಗ ಇದೆ, ಈ ತರಹ ಹೀಗೆ ಅರ್ಥ ಮಾಡಬಹುದು ಅಂತ ಹೇಳಿ ನರಹರಿ ತೀರ್ಥರು ಕೃಷ್ಣಲೀಲಾ ಪ್ರಕಾಶಿಕಾದಲ್ಲಿ ತೋರಿಸಿದ್ದಾರೆ. ಅಥ ಹತಯೋರ್ಗಳಿಕೇಶೋಹೋ ಅಂತನ್ನುವಲ್ಲೆಲ್ಲ ಇದನ್ನು ತೋರಿಸಿದ್ದಾರೆ. ಅವರು ಸ್ಫುಟವಾಗಿ ವ್ಯಾಖ್ಯಾನದಲ್ಲಿ ಬರೆದಿದ್ದಾರೆ. ಅದರಿಂದಾಗಿ ಅದರದ್ದೇ ಅನುಸರಿಸಿ ಇದನ್ನು ಬರೆದಿದ್ದು. ಅಂದರೆ ಸಂಪ್ರದಾಯಬದ್ಧವಾಗಿದೆ, ವಿವಕ್ಷಾಪೂರ್ವಕವಾಗಿ ಇದೆ. ಯಾಕೆಂದರೆ ನರಹರಿ ತೀರ್ಥರೇ ನಮಗೆ ಗಮಕ, ಖುಷಿ ಬಂದ ಹಾಗೆ ಅರ್ಥ ಮಾಡಿದ್ದಲ್ಲ ಅನ್ನೋದನ್ನು ತಿಳಿಯತಕ್ಕದ್ದು. ಯದಾ ಹಿ ಪುತ್ರಾನ್ ವಿನಿಹಂತು ಮೇತೌ ಸಹೈವ ಬದ್ಧೌ ಗತಿಶೃಂಖಲಾಯಾಂ ಕಂಸೇನಾಪಾಪೌ ದೇವಕೀ ಶೂರಪುತ್ರೌ ವಿಯೋಜಿತಾ ಶೌರಿಭಾರ್ಯಾ ಪರಾಶ್ಚ. ಅಲ್ಲ, ರೋಹಿಣಿಯಿಂದ ಬಲರಾಮ ಹುಟ್ಟದ ಹೌದು, ಅವಳು ಯಾಕೆ ನಂದಗೋಪನ ಹತ್ತಿರ ಇದ್ದದ್ದು ಹೌದು, ಕಂಸ ಇರಿಸಿದ್ದು. ಯದಾ ಯಾವಾಗ ಪುತ್ರಾನ್ ವಿನಿಹಂತು ದೇವಕಿಯ ಮಕ್ಕಳನ್ನೇ ಕೊಲ್ಲಬೇಕು ಅಂತ ಹೇಳಿ ಗತಿಶೃಂಖಲಾಯಾಂ ಸಹೈವ ಬದ್ಧವು, ಓಡಾಡಬಲ್ಲ ಶೃಂಖಲ ಸರಪಳಿ, ಅದರಿಂದ ಕಟ್ಟಿ ಹಾಕಿದ್ರು. ಅವಾಗ ವಿಯೋಜಿತಾ ಶೌರಿಭಾರ್ಯಾ ಪರಾಶ್ಚ, ಎಲ್ಲ ವಸುದೇವನ ಹೆಂಡಂದಿರನ್ನ ವಿಯೋಜಿತಾ ಕಂಸ ಬೇರೆ ಮಾಡಿದ್ದ. ಯಾಕೆ? ವಿನಿಶ್ಚಯಾರ್ಥಂ ದೇವಕೀ ಗರ್ಭಜಾನಾಂ, ದೇವಕಿಯಲ್ಲಿ ಹುಟ್ಟುವವರು ಯಾರು ಅಂತ ನಿಶ್ಚಯ ಮಾಡಬೇಕು ಅಂತ. ಅನ್ಯ ಭಾರ್ಯಾ ಧೃತ ಗರ್ಭಾಸ್ತ ಕಂಸಃ, ಸರಿ ಯಾರು ಗರ್ಭ ಧರಿಸಿದ್ದಾರೋ ಅವ್ರನ್ನ, ಯಾರು ಗರ್ಭ ಧರಿಸಿಲ್ವೋ ಅವ್ರನ್ನ ಬೇರೆ ಮಾಡೋ ಅಗತ್ಯ ಇಲ್ಲ. ಸ್ಥಾನಾಂತರೇ ಪ್ರಸವೋ ಯಾವದಾತಾಂ, ಅದರಿಂದಾಗಿ ಅವರ ಪ್ರಸವ ಆಗೋ ತನಕ ಸಂಸ್ಥಾಪಯಾಮಾಸ ಸುಪಾಪ ಬುದ್ಧಿ, ಅವ್ರನ್ನ ಬೇರೆ ಬೇರೆ ಕಡೆ ಇಟ್ಟ. ರೋಹಿಣಿ ಆವಾಗ ದಿನಗಳಲ್ಲಿ ಇದ್ಲು, ಅದರಿಂದಾಗಿ ಅವರನ್ನ ಬೇರೆ ಕಡೆ ಇಟ್ಟಿದ್ದಿದ್ದು, ರೋಹಿಣಿಯನ್ನ ಬೇರೆ ಕಡೆ ಇಟ್ಟಿದ್ದಿದ್ದು. ಹೇತೋರೇ ತಸ್ಮಾತ್ ರೋಹಿಣೀ ನಂದಗೇ ಪ್ರಸೂತ್ಯರ್ಥಂ ಸ್ಥಾಪಿತಾ ತೇನ ದೇವಿ ಲೇಭೆ ಪುತ್ರಂ ಗೋಕುಲೆ ಪೂರ್ಣಚಂದ್ರ ಕಾಂತಾನನಂ ಬಲಭದ್ರಂ ಸುಭದ್ರಂ. ಈ ಕಾರಣದಿಂದ ರೋಹಿಣಿಯನ್ನ ನಂದನ ಮನೆಯಲ್ಲಿ ಕಂಸನೇ ಇರಿಸಿದ್ದ. ಆ ಕಾರಣದಿಂದ ಗೋಕುಲದಲ್ಲಿ ಪೂರ್ಣಚಂದ್ರ ಕಾಂತಾನನಂ ಚಲುವನಾದ ಬಲರಾಮನನ್ನ ಹೆತ್ತಳು. ಕುಲ ಅಂದರೆ ಸಮೂಹ, ಗೋ ಅಂದರೆ ಹಸುಗಳ ಸಮೂಹ. ಅದು ಹಸುಗಳ ಸಮೂಹ ಎಲ್ಲಿರುತ್ತೋ ಅದೇ ಗೋಕುಲ. ಗೋಕುಲ ಅಂತ ಹೇಳಿ ಒಂದು ಪರ್ಟಿಕ್ಯುಲರ್ ಜಾಗ, ಒಂದು ಬೋರ್ಡು ಅವೆಲ್ಲ ಏನು ಇರ್ತಿರ್ಲಿಲ್ಲ ಅವಾಗ. ಅಲ್ಲಿ ಹುಟ್ಟಿದ. ಇಷ್ಟು ನಾವು 109ನೆಯ ಅಧ್ಯಾಯ 109ನೆಯ ಶ್ಲೋಕವನ್ನು ನೋಡಿದ್ದೇವೆ. 110ರಿಂದ ಮತ್ತೆ ನಾಳೆ ನೋಡೋಣ. ಕೃಷ್ಣಾರ್ಪಣಮಸ್ತು.